ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದ್ವೆ ಸುಸೂತ್ರವಾಗಿ ನಡೀತು. ಇನ್ನು ಮದುಮಗನ ಮನೆ ತುಂಬಿಸ್ಕೊಡೋದಷ್ಟೇ ಬಾಕಿ. ಏನ್ ರಕ್ತ ಕುದೀತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಕೋಪ ಮಾಡ್ಕೋಬೇಕಾಗಿರೋದು ಸಾವಿತ್ರಿ. ಅವಳ ನಂಬಿಕೆನ, ಅವಳ ಮುಗ್ಧತೆನ ಬಳಸ್ಕೊಂಡಿದ್ಯಾ. ಅವಳ ಜೀವನನ ಹಾಳು ಮಾಡಕ್ ಹೊರಟಿದ್ದೆ ನೀನು. ಹಾಗ್ ನೋಡಕ್ ಹೋದ್ರೆ ನಿನ್ನ ಕ್ಷಮಿಸಿ ನಿನ್ ಜೊತೆ ಬದುಕೋದಿಕ್ಕೆ ಅವಳೇ ದೊಡ್ಡ ಮನ್ಸು ಮಾಡಿದಾಳೆ. ಇಲ್ಲ ಅಂದಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ಮೇಡಮ್, ಅದೆಲ್ಲ ಇವನ್ಗೆಲ್ಲ ಅರ್ಥ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊ. ಹೆಣ್ಮಕ್ಳ ಜೀವನನ ಹಾಳು ಮಾಡೋನಲ್ಲ ಗಂಡಸು. ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವ್ರ ಬಾಳ್ಗೆ ಜೊತೆಯಾಗಿ ನಿಲ್ತಾನಲ್ಲ ಅವನು ಗಂಡಸು. ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸ್ಬಿಟ್ರೆ ನೀನು ಗಂಡಸು ಅಂತ ಅನ್ಸ್ಕೊಳಲ್ಲ. ಆ ಹೆಣ್ಮಗು ಆಪತ್ತಲ್ಲಿದ್ದಾಗ ಕಾಪಾಡ್ತೆ ಗೊತ್ತಾ, ಆಗ ಗಂಡಸು ಅಂತ ಅನ್ನಿಸ್ಕೋತೀಯ. ಹೆಣ್ಮಗುನ ಹೆದರ್ಸೋನಲ್ಲ ಕಣೋ ಗಂಡಸು. ಆ ಹೆಣ್ಮಗು ಎದುರುಗಡೆ ನಿಂತಾಗ ದೇವತೆ ತರ ಕಾಣ್ತಾನಲ್ಲ ಅವನು ನಿಜವಾದ ಗಂಡಸು ಅಂದ್ರೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನೀನೇನು ಅಂತ ನಿನಗೆ ಅರ್ಥ ಆಗುತ್ತೆ. ಏನ್ ಹಾಗೆ ನೋಡ್ತಿದ್ಯಾ? ಇದು ನಿನಗ್ ಸಿಗ್ತಾ ಇರೋ ಹೊಸ ಜೀವನ. ಈ ಜೀವನ ನಿನಗ್ ಕೊಡ್ತಾ ಇರೋದು ಸಾವಿತ್ರಿ ಅನ್ನೋ ದೇವತೆ. ಇನ್ ಮುಂದೆ ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನೀನ್ ಬದುಕ್ತೀಯ. ಇಲ್ಲ ಅಂದ್ರೆ ನೀನ್ ಬದುಕನ್ನ ಉಳ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಸುಮ್ಮನೆ ಇದ್ದು ಮನೆಗೆ ಹೋದ್ಮೇಲೆ ಅವಳ ಮೇಲೆ ಹಾರಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ಮನೆಗೆ ಹೋದ್ಮೇಲೂ ಅವಳನ್ನ ದೇವತೆ ತರ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡ್ಕೋಬೇಕು. ಹೆಂಡತಿ ಅಂದ್ರೆ ನಿನ್ನ ಜೀವನಕ್ಕೆ ಹೊಸ ಅರ್ಥ ಕೊಡೋಳು. ನಿನ್ನ ಕಷ್ಟ ಸುಖನ ಹಂಚ್ಕೊಂಡು ನಿನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಳು. ನಿನ್ನ ಜೀವನದಲ್ಲಿ ಕಡೆಯವರೆಗೂ ಬರೋ ಆಸ್ತಿ ಅಂದ್ರೆ ನಿನ್ನ ಹೆಂಡತಿ ಮಾತ್ರ. ಅವಳನ್ನ ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯ. ಅರ್ಥ ಆಯ್ತಾ? ಅವನಿಗೆ ಅರ್ಥ ಆಗುತ್ತೋ ಇಲ್ಲ, ನನ್ಗಂತೂ ಅರ್ಥ ಆಗ್ತಿದೆ. ಆದ್ರೆ ಒಂದಿನಕ್ಕಾದ್ರೂ ಇದನ್ನೆಲ್ಲ ನೇರವಾಗಿ ನೀನ್ ನನ್ನ ಹತ್ರನೇ ಹೇಳ್ಬೋದಲ್ವಾ ಸುಪ್ಪು? ನಿಮ್ಮಿಬ್ಬರಿಂದ ನನ್ನ ಬಾಳು ಉಳ್ಕೊಳ್ತು. ನನ್ನ ಬಾಳೆ ಬದಲಾಗೋಯ್ತು. ನಿಮ್ಮ ಋಣನ ಹೆಂಗ್ ತೀರ್ಸ್ಕೋಬೇಕೋ ನನಗೆ ಗೊತ್ತಾಯ್ತಾ ಇಲ್ಲ. ಋಣದ ಮಾತು ಯಾಕೆ ಆಡ್ತೀಯ ಸಾವಿತ್ರಿ? ಆದರೆ ಒಂದು ತಲೆಯಲ್ಲಿ ಇಟ್ಕೋ, ನೀನು ಯಾವಾಗಲೂ ಧೈರ್ಯವಾಗಿರ್ಬೇಕು. ತಾಳಿ ಕಟ್ಟಿದ್ದಾನೆ ಅನ್ನೋ ಮಾತ್ರಕ್ಕೆ ಅವ್ನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಬೇಕು ಅಂತಿಲ್ಲ. ಇಲ್ಲಿ ಗಂಡ ಹೆಂಡತಿ ಇಬ್ರು ಸಮಾನರು. ಗಂಡ ಹೆಂಡತಿ ಇಬ್ರ ಮೇಲೂ ಹಕ್ಕಿದೆ. ಗೊತ್ತಾಯ್ತಾ? ಆಮೇಲೆ ಹೆಂಡತಿನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ತಮ್ಮ ಮೇಲೂ ಇದೆ. ನೀನು ಯಾವುದಕ್ಕೂ ಹೆದರ್ಕೋಬೇಡ ಸಾವಿತ್ರಿ. ಇವನ್ನ ಬದಲಾಯಿಸಿ ಜೀವನದಲ್ಲಿ ಒಳ್ಳೆ ಮನುಷ್ಯನಾಗಿ ಮಾಡೋವಂಥ ಅವಕಾಶ ನಿನಗೆ ಸಿಕ್ಕಿದೆ. ಅವಕಾಶನ ಕಳ್ಕೊಬೇಡ. ಹೌದು ಸಾವಿತ್ರಿ, ನೀನ್ ದೊಡ್ಡ ಮನ್ಸು ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ಇವನು ಇವ್ರಮ್ಮ ಇಬ್ರು ಜೈಲಲ್ಲಿ ಇರ್ತಾ ಇದ್ರು. ಇದನ್ನೆಲ್ಲ ನಿನಗೇ ಹೇಳ್ತಿರೋದು. ಹೇಳಿದ ಅರ್ಥ ಆಯ್ತಾನೆ? ಸಾವಿತ್ರಿ, ನಿನ್ ಮದ್ವೆ ಹೇಗೇಗೋ ನಡಿಬೇಕು ಅಂತ ನಿನಗೆ ಕನ್ಸಿತ್ತೋ ಏನೋ, ಆದ್ರೆ ವಿಧಿ ಯಾಕೆ ನಮಗ್ ಗೊತ್ತಿಲ್ದೇನೆ ನಮ್ ಜೀವನ ಹೇಗೇಗೋ ಶುರು ಆಗ್ಬಿಡತ್ತೆ. ಈಗ್ಲೂ ಇದು ನಿನ್ ಪಾಲಿಗೆ ಹೊಸ ಜೀವನನೇ. ಈ ನಿನ್ ಹೊಸ ಜೀವನ ನಿನ್ ಪಾಲಿಗೆ ಸುಖವಾಗಿರ್ಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಸಾವಿತ್ರಿ.
ಚೆನ್ನಾಗಿರಿ. ಏನೇ ಆದರೂ ನಾವು ನಿನ್ನ ಜೊತೆ ಇರ್ತೀವಿ ಅನ್ನೋದನ್ನು ಮಾತ್ರ ಮರಿಬೇಡ. ವಿಜಯ ಮೇಡಮು ನಿನ್ನ ಮನೆ ತುಂಬಿಸ್ಕೊಳಕ್ಕೆ ಕಾಯ್ತಾ ಇರ್ತಾರೆ. ಹೊರಡಿ, ಕಾರ್ ರೆಡಿ ಇದೆ. ಬನ್ನಿ ಮೇಡಮ್. ಏನು ಹೇಳ್ತಾ ಇದ್ದೆ ನೀನು? ಇವರಿಬ್ಬರು ಮದುವೆನ ಅಕ್ಕ ಮಾಡಿಸಿದ್ಲ? ಹೌದು ಯಜಮಾನ್ರೆ, ವಿಜಯ ಮೇಡಮು ನಾವು ಅಂದ್ಕೊಂಡು ಹಾಗಲ್ಲ. ಅವರು ನೋಡೋಕ್ಕೆ ಒಂಥರ, ಆದರೆ ಅವರಿರೋದೇ ಇನ್ನೊಂಥರ. ಸುಬು, ಅದೇನು ಹೇಳ್ತಿದ್ಯೋ ಅರ್ಥ ಆಗೋ ಥರ ಹೇಳು. ಇವರಿಬ್ಬರು ಮದುವೆಗೂ ಅಕ್ಕನಿಗೆ ಏನು ಸಂಬಂಧ? ಫಿರು, ನಿಜವಾಗ್ಲೂ ನಡೆದಿದ್ದೇನು ಅಂದ್ರೆ? ಪರವಾಗಿಲ್ಲ ಅತ್ತೆ, ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ನಾನು ಹೇಳ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಜಯ ಅತ್ತೆ ಸಾಮಾನ್ಯದವ್ರು ಅಲ್ವೇ ಅಲ್ಲ. ಅವ್ರ ಮಾತುಗಳು ಕೇಳಿದಾಗ ಅವ್ರಿಗೇನು ಗೊತ್ತೇ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಅವ್ರ ಮನಸ್ಸಲ್ಲಿ ನೂರಾರು ವಿಚಾರಗಳು ಓಡ್ತಾ ಇರುತ್ತೆ. ಆಹಾ, ಶ್ರಾವಣಿ ಸುಬ್ಬು ಇಬ್ರು ಈ ವಿಜಯಾಂಬಿಕಂಗೆ ಸರಿಯಾಗೇ ಇಟ್ಕೊಟ್ಟಿದ್ದಾರೆ. ಹೊಡೆದಾಗೂ ಇರಬೇಕು, ಹೊಗಳದಾಗೂ ಇರಬೇಕು. ಸಾವಿತ್ರಿ ಮದನ್ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಹಾಗೆ ಮದನ್ ಪ್ರೀತಿಗೆ ಭೇದ ಭಾವ, ಆಸ್ತಿ, ಅಂತಸ್ತು, ಜಾತಿ, ಧರ್ಮ ಇದ್ಯಾವುದೂ ಮ್ಯಾಟರೇ ಆಗ್ಲಿಲ್ಲ. ಮದನ್ ಅಂತೂ ಸಾವಿತ್ರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಸಾವಿತ್ರಿನೂ ಅವನ ಪ್ರೀತಿಗೆ ಸೋತ್ ಹೋದ್ಲು. ಇವರಿಬ್ರು ತುಂಬಾ ಪ್ರೀತಿ ಮಾಡಿ ಒಂದು ದಿನ ಎಲ್ರಿಗೂ ಈ ವಿಷಯನ ಹೇಳೋಣ ಅಂತ ಅನ್ಕೊಂಡ್ರು. ಆದ್ರೆ ಅದೇ ಟೈಮಲ್ಲಿ ನೀವು MP ಮಗಳ ಜೊತೆ ಮದನ್ ಮದುವೆ ಫಿಕ್ಸ್ ಮಾಡ್ಬಿಟ್ರಿ. ವಿಷಯ ಗೊತ್ತಾದ್ಮೇಲೆ ವಿಜಯ ಅತ್ತೆ ನಿಮ್ ಮಾತನ್ನ ಮೀರಕ್ಕಾಗದೆ ಈ ಮದ್ವೆಗೆ ಒಪ್ಕೊಂಡ್ರು. ಆದ್ರೆ ಅವತ್ತಿನ ರಾತ್ರಿನೇ ಸಾವಿತ್ರಿ ಮತ್ತೆ ಮದನ್ ಅವರಿಬ್ರು ಪ್ರೀತಿ ವಿಷಯನ ವಿಜಯ ಅತ್ತೆ ಹತ್ರ ಹೇಳ್ಕೊಂಡ್ಬಿಟ್ರು. ಪಾಪ ವಿಜಯ ಅತ್ತೆ ಹೆಂಗ್ ಸಿಕ್ಕಾಕೊಂಡ್ರು ಅಂದ್ರೆ ನಿಮ್ ಮಾತನ್ನೂ ಮೀರಕ್ಕಾಗಲ್ಲ, ಈ ಕಡೆ ಮದನ್ ಪ್ರೀತಿಗೆ ಅನ್ಯಾಯ ಮಾಡಕ್ಕೂ ಆಗಲ್ಲ.